ಮತ್ತೆ ನಾನು ಪೂರ್ತಿ ಈಗ ಇಲ್ಲಿ ಹೇಳಿದ್ರೆ SIT ಅವರು ನನಗೆ ಹೇಳ್ತಾರೆ ಮುನಾಫಣ್ಣ ನೀವು ಹೋಗ್ಬಿಟ್ರಿ, ಯಾಕೆಂದ್ರೆ SIT ಅಲ್ಲಿ ನಾವು ಕೇಳೋ ಎಲ್ಲಾ ಕ್ವಶನ್ ಚಾನಲ್ ಅವ್ರು ಕೇಳಿದ್ದಾರೆ, ನನ್ ಚಾನ್ಸ್ ಹೋಗ್ಬಿಡುತ್ತೆ. ಇಲ್ಲ ಇಲ್ಲ ನಾನು ಹೇಳ್ತಾ ಇರೋದು ನಾನ್ ಹೇಳ್ತಾ ಇರೋದು ಸ್ಪಷ್ಟವಾಗಿ ಕೇಳ್ಕೊಡ್ರಿ. ಸತ್ಯ ಗೆಲ್ಬೇಕಂದ್ರೆ ಸತ್ಯ ದಾರಿಯಲ್ಲಿ ಹೋಗ್ಬೇಕು. ಬೇರೆ ಯಾವ ದಾರಿಯಲ್ಲಿ ಹೋಗಿದ್ರು ಸತ್ಯ ಗೆಲ್ಲಲ್ಲ. ಅದಕ್ಕೆ ಎಲ್ಲರೂ ಸತ್ಯದಲ್ಲೇ ಇದ್ದಾರೆ, ನೀವು ಅದು ತಿಳ್ಕೊಳ್ರಿ. ಈಗ ನಾನ್ ಹೇಳಿದನ್ನ ಟ್ವಿಸ್ಟ್ ಮಾಡ್ಕೊಂಡು ಮತ್ತೆ ನ್ಯೂಸ್ ಕೊಡ್ಬೇಡ್ರಿ. ನಾನು ಹೇಳ್ತಾ ಇರೋದು ಸತ್ಯ ಗೆಲ್ಲಿಕೆ, ಅದೇ ಸತ್ಯ ಗೆಲ್ಲಿಕೆ ನೀವು ಮಾಡ್ಕೊಳ್ರಿ. ಸತ್ಯ ಗೆಲ್ಲಿಕೆ ಸತ್ಯದ ಮಾರ್ಗಲ್ಲೇ ಹೋಗ್ಬೇಕು, ಬೇರೆ ಮಾರ್ಗ ತಗೊಂಡಿದ್ರೆ ಗೆಲ್ಲಲ್ಲ. ಅದೇ ನೀವು ತಿಳ್ಕೋಬೇಕು. ಈಗ ನಾವೆಲ್ಲರೂ ಹೋಗ್ತಾ ಇರೋದು ಸತ್ಯ ಮಾರ್ಗ. ನೀವೀಗ ಸತ್ಯ ಹೊರಗೆ ಬರಬೇಕು ಅಂತ ಧರ್ಮಸ್ಥಳ ಗ್ರಾಮದ ಶವದ ಊತೀಟ ಪ್ರಕರಣದ ಬಗ್ಗೆ ನೀವು ವಿಡಿಯೋ ಮಾಡಿದ್ರಿ. ಇದನ್ನ ಹೊರತುಪಡಿಸಿ ಬೇರೆ ಎಲ್ಲಾದ್ರೂ ಗ್ರಾಮದ್ದು ನೀವು ಮಾಡಿದೀರಾ ಈ ರೀತಿ ಸತ್ಯ ಹೊರಗೆ ಬರಬೇಕು ಅಂತ? ಯಾವುದು? ಧರ್ಮಸ್ಥಳವನ್ನು ಮಾಡಿದಿರಿ ನೀವು. ಅದೇ ರೀತಿ ಎಲ್ಲಾದ್ರೂ ಬೇರೆ ಗ್ರಾಮ ನೀವಿದ್ರೆ ಹೇಳ್ರಿ, ನಾನ್ ಬರ್ತೀನಿ ನಿಮ್ ಜೊತೆಗೆ. ಮೊದಲು ಈಗ ನಾನು ಒಬ್ನೇ ಹೇಳಿ ನೀವು ಧರ್ಮಸ್ಥಳ ಬೇರೆ ಯಾರೋ ಹೇಳಿ ಬಂದಿದ್ದೀನಿ ಅಲ್ಲ, ಬೇರೆ ಯಾರೋ ಅದೇ ನಾನು ಮೊದಲು ಬೇರೆ ಯಾರೋ ಹೇಳಿದ್ಕೆ ಬೆಳ್ತಂಗಡಿ ನನ್ಗೆ ಗೊತ್ತಿದೆ. ನಾನು ಅದೇ ನೀವು ಎಲ್ಲ ಹೋಗಿ ಸುಮಾರು ಜನ ಹೋಗಿ ಕೇಳಿದಾರಲ್ಲ. ಪ್ರಕರಣ ಆಗಿ ತುಂಬಾ ವರ್ಷ ಆಯ್ತು. ನೀವು ಅದಕ್ಕಿಂತ ಮೊದಲು ವಿಡಿಯೋ ಮಾಡಿದ್ರ? ಯಾವ ವಿಷಯಕ್ಕೆ? ಮೊದಲು ಸೌಜನ್ಯ ಪ್ರಕರಣದ ವಿಡಿಯೋ ಮಾಡಿದ್ರ? ಇಲ್ಲ ಅಲ್ಲ, ನಾನು ಹೇಳ್ತಾ ಇದ್ದೀನಿ, ನೀವ್ ಯಾಕೆ ಈಗ ಇಂಡಿಪೆಂಡೆಂಟ್ ಹೋರಾಟದಲ್ಲಿ ನೀವು ಯಾಕೆ ಇರ್ಲಿಲ್ಲ? ನಾವಿದ್ವಿ. ನಾನು 17ರಿಂದ 1947 ನೀವು ಇದ್ರ? ನಾವು ಇರೋ ಟೈಮಲ್ಲಿ ಎಲ್ಲ ಇರೋದು. ಯಾವುದು? ಇಲ್ಲ ಇಲ್ಲ, ಪ್ರಕರಣ ಆ ಟೈಮಲ್ಲಿ ನನಗೆ ಯೂಟ್ಯೂಬ್ ಇರ್ಲಿಲ್ಲ. ನಾನು ಮಾತಾಡಿದ್ದೆ, ಗೊತ್ತಿದೆ. ನಾನು ನನ್ ದೇವರ ಹತ್ರ ಮಾತಾಡಿದೀನಿ. ಮತ್ತೇನ್ ಹೇಳೋದು ನಿಮ್ಮ ಹತ್ರ? ನೀವು ಚೆಕ್ ಮಾಡ್ಕೊಳ್ರಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಬರೀ 1 ವರ್ಷ ಆಗ್ತಾ ಬರ್ತಾ ಇದೆ. ನನಗೆ 2 ದಿನದಲ್ಲಿ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಏರಿದು, ಗೊತ್ತಾಯ್ತಾ? ಯಾವ್ದ್ರಲ್ಲಿ ಇರ್ಲಿ, ನಾನ್ ಲೇಟೆಸ್ಟ್ ಯೂಟ್ಯೂಬರ್, ಅದ ಹೊಸ ಅವನು. ನಾನು ಹೇಳ್ತಾ ಇರೋದು ಗೊತ್ತು ಮಾಡ್ಕೊಳ್ರಿ. ನಾನು ಯಾವ ಬಂದಿದೆ ಅಂತ ವಿಷಯ ಅಲ್ಲ. ಯಾವುದು? ಸಬ್ಸ್ಕ್ರೈಬ್ ಗಾಗಿ. ಅಯ್ಯೋ, ನಾನು ಹಂಗೆ ಹೇಳಿದ್ದೀನಿ. 5 ಲಕ್ಷ ಆವತ್ತು ಆಗಿದ್ದು ಶಿರೂರಲ್ಲಿ ಆಗಿದ್ದು. ಅದು ನಾನು ಹೊಸ ಯೂಟ್ಯೂಬರ್, ಗೊತ್ತಾಯ್ತಲ್ಲ ಎಲ್ಲ. ನೀವು ಹಂಗೆ ಏನ್ ಬೇಕಾದ್ರೂ ತಿಳ್ಕೊಳ್ರಿ. ನಾವು ನಿಜಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಆ ಹೋರಾಟನ ಮುಂದುವರಿಸ್ತಾ ಇರುತ್ತೆ, ಅದೇ ಗೆಲ್ಲೋದು. ನಾವು ಈಗ ಈ ವಿಷಯದಲ್ಲಿ ಕರೆಕ್ಟ್ ಆಗಿ SIT ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಅದು ಮಾಡಕ್ಕೆ ಬಿಡಬೇಕು. ನಾವು ನಮ್ ಸೈಡ್ ಇಂದ ಏನೇನು ಅವರಿಗೆ ಮಾಹಿತಿಗಳು ಕೊಡುವುದಿದೆ ಅದು ಕೊಡ್ತಾನೆ ಇದ್ದೀನಿ. ಓಕೆ, ಎಲ್ಲ ಕೊಡ್ತಾ ಇದ್ದೀನಿ.